ನನ್ನ ಹೆಸರು ನಾಗರತ್ನ PS, ದೈಹಿಕ ಶಿಕ್ಷಣ ಶಿಕ್ಷಕಿ, GHPS ಅರಳಹಳ್ಳಿ ಶಾಲೆಯಿಂದ. ಈ ದಿನದ ಸಚೇತನ ಕಾರ್ಯಕ್ರಮದಲ್ಲಿ ಜೀವನ ಪಾಠಗಳ ಪುಸ್ತಕ, ಪ್ರತಿದಿನ ಹೊಸ ಅಧ್ಯಾಯ, ಸತತ ಪ್ರಯತ್ನ ಮತ್ತು ತಾಳ್ಮೆಯಿಂದ ಅದರ ಸುಂದರ ಬರಹಗಳು ಬರೆಯುವಂತಾಗಬೇಕು ಎನ್ನುವ ಹಾಗೆ ವೈದ್ಯಕೀಯ ಸೌಲಭ್ಯಗಳು ಬಹಳ ಕಡಿಮೆ ಇದ್ದ ಕಾಲದಲ್ಲಿ ಅವರು ತಮ್ಮ ಅನುಭವ, ಜ್ಞಾನ ಮತ್ತು ಮಾನವೀಯತೆಯಿಂದ ಸಾವಿರಾರು ಮಹಿಳೆಯರಿಗೆ ಸುರಕ್ಷಿತ ಪ್ರಸವವನ್ನು ಸಾಧ್ಯ ಮಾಡಿದರು. ಅವರ ಜೀವನ ಸೇವೆಯೇ ಧರ್ಮವೆಂಬುದಕ್ಕೆ ಉದಾಹರಣೆ. ಅವರೇ ಸೂಲಗಿತ್ತಿ ನರ್ಸಮ್ಮ. ಇಂತಹ ಮಹಾತಾಯಿ ನರ್ಸಮ್ಮ ನಮ್ಮ ರಾಜ್ಯದವರು ಅಂತ ಎದೆ ಉಬ್ಬಿಸಿ ಹೇಳುವುದರಲ್ಲಿ ನಮಗೆ ಹೆಮ್ಮೆ ಇದೆ. ಈ ದಿನದ ಸಚೇತನ ಕಾರ್ಯಕ್ರಮದಲ್ಲಿ 70 ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರ ಸೇವೆ ಮಾಡಿದ, 98 ವರ್ಷಗಳ ಕಾಲ ಬದುಕಿದ ಸೂಲಗಿತ್ತಿ ನರಸಮ್ಮನವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1918ರಲ್ಲಿ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಅಲೆಮಾರಿ ಜನಾಂಗದಲ್ಲಿ ಜನಿಸಿದರು. ತಂದೆ ಕದಿರಪ್ಪ, ತಾಯಿ ಬಾವಮ್ಮ. ಸೂಲಗಿತ್ತಿ ನರಸಮ್ಮನವರು ವಿದ್ಯಾವಂತರಲ್ಲ, ಆದರೆ ಜೀವನದ ಪಾಠಗಳನ್ನು ತುಂಬಾ ಚೆನ್ನಾಗಿ ತಿಳಿದಿದ್ದರು. ನರಸಮ್ಮನಿಗೆ 12ನೇ ವಯಸ್ಸಿನಲ್ಲಿ ಮದುವೆಯಾಗಿತ್ತು. ನರಸಮ್ಮನಿಗೆ ಒಟ್ಟು 12 ಜನ ಮಕ್ಕಳು, 30 ಮೊಮ್ಮಕ್ಕಳ ಮಹಾತಾಯಿ. ಗಿಡಮೂಲಿಕೆ ಬೆಳೆಸಿ ನೈಸರ್ಗಿಕ ಹೆರಿಗೆ ಮಾಡಿಸುವುದರಲ್ಲಿ ಸಿದ್ಧಸ್ಥರು. 15,000ಕ್ಕೂ ಹೆಚ್ಚು ಮಕ್ಕಳನ್ನು ಭೂಮಿಗೆ ತಂದ ಮಹಾಮಾತೆ ನರಸಮ್ಮ. ನರಸಮ್ಮ ಯಾವತ್ತೂ ಹಣಕ್ಕಾಗಿ ಸೂಲಗಿತ್ತಿ ಕೆಲಸ ಮಾಡಲಿಲ್ಲ. ನರಸಮ್ಮನಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ. ತುಮಕೂರು ವಿಶ್ವವಿದ್ಯಾಲಯ 2014ರಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, ದೇವರಾಜು ಅರಸು ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಭಾರತ ಸರ್ಕಾರ ವಯೋಶ್ರೇಷ್ಠ ಸನ್ಮಾನಗಳು ದೊರೆತಿವೆ. 2018ರಲ್ಲಿ ಪಾವಗಡದ ನರಸಮ್ಮನವರಿಗೆ ಪದ್ಮಶ್ರೀ ಗೌರವ ನೀಡಿ ಗೌರವಿಸಲಾಗಿದೆ. ನರಸಮ್ಮ ಡಿಸೆಂಬರ್ 25, 2018ರಂದು ನಿಧನರಾದರು. ಅವರ ನಿಸ್ವಾರ್ಥ ಸೇವೆ ಇಂದಿಗೂ ಮಾದರಿಯಾಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ವೇದಾವತಿ ನರಸಮ್ಮ ಪಾತ್ರಧಾರಿಯಾಗಿ ಮತ್ತು ಅವಳ ಜೊತೆಗೆ ಅವಳ ಸ್ನೇಹಿತರು ಸೇರಿ ಒಂದು ನೃತ್ಯವನ್ನು ಮಾಡಲಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣ ಬೆಳಗುವ ಮನಸ್ಸನ್ನು ಹೊಸತಕ್ಕೆ ನಡೆಸುವ ಮನದಿಂದ